नमस्कार, मैं हूं साउथ इंडियन न्यूज़ रिपोर्टर जावेद खान होदवी, वर्णा क्षेत्र मैसूर। आप देख रहे हैं आंखों देखे चैनल। कर्नाटक राज्य जिला मैसूर कांग्रेस कचेरी ऑफिस पर बहुत सारे महान व्यक्ति, खासकर वाल्मीकि और नायकर के संगठनों ने यहां पर एससी बसवराज साहेब को एमएलसी सीट देने पर कांग्रेस के मानी जानी मैसूर शहर के ग्रामांतरा विजय कुमार और मंजुनाथ साहेब को भी ये अपील की है कि हमारे मानी जानी शख्सियत बसवराज साहेब को एमएलसी स्थान दिया जाए। और बहुत सारे लोगों ने ये मेमोरेंडम पेश किया कि ये मैसेज जहां तक हो सके कांग्रेस के हाई कमांड मल्लिकार्जुन खड़गे साहेब, राहुल गांधी साहेब, प्रियंका साहेब और सोनिया गांधी साहेब को, और कर्नाटक के चीफ मिनिस्टर मुख्यमंत्री DK शिवकुमार और हरिप्रसाद को यतींद्र साहेब और सिद्धरामैया से भी अपील की है कि इस बार इन्हें एमएलसी सीट दिया जाए। आए देखा जाए। ಸಾವಿರಾರು ಜನ ಸೇರಿ ನಮ್ಮ ಹಕ್ಕುತ್ತಾಯವನ್ನು ಮನ್ನಣೆ ಮಾಡಿದ್ದಾರೆ। ಈ ಮನವಿಯನ್ನು ಕಾಂಗ್ರೆಸ್ ಪಕ್ಷ ಸ್ವೀಕರಿಸಬೇಕು। ಇವತ್ತು ಸ್ವೀಕರಿಸಿದ್ದಾದರೆ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಶಕ್ತಿ ಹಾಕಿ ದುಡಿತಕ್ಕಂಥ ಶಕ್ತಿ ಬಸವರಾಜ್ ಅವರಿಗಿದೆ। ಅವರಿಗೆ ಕೊಟ್ಟರೆ ಪಕ್ಷಕ್ಕೆ ನಷ್ಟ ಆಗೋದಿಲ್ಲ। ಅವರು ಈ ಹಿಂದೆ ಕೂಡ ಸಾಕಷ್ಟು ಸಂಘಟನೆಯನ್ನು ಮಾಡಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಮನವಿ ಮಾಡ್ತಾರೆ। ತಮ್ಮ ಪರಿಚಯ ಸರ್? ಹೊದಿಗೆರೆ ರಮೇಶ್ ಅಂತ, ಕಾಂಗ್ರೆಸ್ ಪಕ್ಷದ ಲೀಡ್ರು। ಈಗ ತಾವು ಕೊಟ್ಟಿರೋ ಮನವಿಯನ್ನ ಏನು ಸನ್ಮಾನ್ಯ DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಮತ್ತೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, KPCC ಅಧ್ಯಕ್ಷರಾದಂತಹ ನಮ್ಮ DK ಹರಿಪ್ರಸಾದ್ ಸಾಹೇಬರು, ಇವರಿಗೆ ತಾವೇನು ಮನವಿಯನ್ನ ಕೊಟ್ಟಿದ್ರಿ, ಮತ್ತೆ ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಮತ್ತೆ ಸನ್ಮಾನ್ಯ ಶ್ರೀ KN ರಾಜಣ್ಣ ಅವರಿಗೆ ತಾವು ಏನು ಮನವಿಯನ್ನ ಕೊಟ್ಟಿದ್ರಿ, ಈ ಮನವಿಯನ್ನ ನಾವು ಮತ್ತು ನಗರಾಧ್ಯಕ್ಷರು ಅವರಿಗೆ ತಲುಪಿಸುವಂತಹ ಜವಾಬ್ದಾರಿಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಭಾಗವಹಿಸಿದಂತ ವಾಲ್ಮೀಕಿ ಸಮಾಜ, ಯಾಕೆಂದ್ರೆ ವಾಲ್ಮೀಕಿ ಸಮಾಜ ಎಲ್ಲ ಬಂಧುಗಳು ಕಾಂಗ್ರೆಸ್ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಡಿದ್ರಿ। ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಈ ಮನವಿಯನ್ನು ಸಲ್ಲಿಸಿದ್ರಿ। ನಾವು ಜಿಲ್ಲಾಧ್ಯಕ್ಷರಾಗಿ ಮತ್ತು ನಗರಾಧ್ಯಕ್ಷರಾಗಿ ನಮ್ಮ ಕರ್ತವ್ಯವನ್ನ ಅವರಿಗೆ ತಲುಪಿಸುವಂತ ಕರ್ತವ್ಯವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮಗೆ ನಾನು ಅತ್ಯಂತ